Hi friends, welcome back to my YouTube channel. ಸೊ ಇದು ನಮ್ಮನೆ ತೋಟ. ಆ್ಯಕ್ಚುಲಿ ಚೆಂಡು ಹೂ ಬಿಟ್ಟಿದೆ ನೋಡಿ, ಚೆನ್ನಾಗಿದೆ ಇದು ಚೆಂಡು ಹೂ. ಇದು ನಮ್ಮ ಮನೆ ಮುಂದೆ ಇರೋ ತೋಟ. ಇದು ಆ್ಯಕ್ಚುಲಿ ಹಳೆ ತೋಟ, ಅಲ್ಲಿ ಸ್ವಲ್ಪ ದೂರ ಇದೆ, ಅದು ಸ್ವಲ್ಪ ದೂರ ಆಗುತ್ತೆ ಅದು. ಆ್ಯಕ್ಚುಲಿ ಇಲ್ಲೊಂದು ಪೇರ್ಲೆ ಮರ ಇದೆ, ಬಟ್ ಹಣ್ಣು ಬಿಡದೆ ತುಂಬ ಅಂದರೆ ತುಂಬ ಕಾಯಿಗಳಿದ್ದಾವೆ, ಬಟ್ ಒಂದು ಕೂಡ ಹಣ್ಣಾಗಿಲ್ಲ. ನಾನು ತುಂಬ ದಿನದಿಂದ ನೋಡ್ತಾನೇ ಇದ್ದೀನಿ, ಒಂದು ಕೂಡ ಹಣ್ಣೇ ಆಗ್ತಾಯಿಲ್ಲ. ಇದು ಯಾವಾಗ ಹಣ್ಣಾಗುತ್ತೋ ನನಗಂತೂ ಗೊತ್ತಿಲ್ಲ. ಇದಾ ಬೆಳಕಾಯಿ ಇದೆ, ಬಾಳೆಕಾಯಿ ಸೊ ಬೆಳೆದಿದೆ, ಚಿಪ್ಸಿಗೆ ಬರುತ್ತೆ ಇದು. ಎಷ್ಟು 7 ಕಾಯಿ ಇದೆ. ಸೊ ಇದನ್ನು ಕೊಯ್ಕೊಂಡು ಹೋಗ್ತೀನಿ. ಮತ್ತೆಲ್ಲೂ ಬೆಳೆದಿಲ್ಲ ಬೇರೆ ಕಡೆ. ಇದು ಆ್ಯಕ್ಚುಲಿ ಚಿಪ್ಸು ತುಂಬ ಚೆನ್ನಾಗಾಗುತ್ತೆ. ಇದು ಆ್ಯಕ್ಚುಲಿ ಯೆಲ್ಲೋ ಕಲರ್ ಬಾಳೆಕಾಯಿ ಚಿಪ್ಸ್ ನೋಡಿದ್ದೀರಲ್ಲ, ಅದ್ರದ್ದು ಇದು ಕಾಯಿ. ನೀವು ಅನ್ಕೋಬೋದು ಯೆಲ್ಲೋ ಕಲರ್ದು ಅರಿಶಿನ ಹಾಕಿ ಚಿಪ್ಸ್ ಮಾಡ್ತಾರೆ ಅಂತ. ಇಲ್ಲ, ಆ್ಯಕ್ಚುಲಿ ಅದು ಈ ಬಾಳೆಕಾಯಿಂದ ಮಾಡ್ತಾರೆ. ನೀವು ಇದನ್ನು ಚೆನ್ನಾಗಿ ಸ್ಲೈಸ್ ಮಾಡಿ ಎಣ್ಣೆಲಿ ಕರೆದ್ರೆ ಅದು ಕಲರ್ ನ್ಯಾಚುರಲಾಗಿ ಚೇಂಜ್ ಆಗುತ್ತೆ, ಯೆಲ್ಲೋ ಕಲರಾಗಿ ಬರುತ್ತದು. ಅದಕ್ಕೆ ಮತ್ತೆ ಅರಿಶಿನ ಏನು ಹಾಕಲ್ಲ ಇದಕ್ಕೆ. ನೀವು ಇದನ್ನು ಕೊಯ್ಕೊಂಡು ಹೋಗ್ತೀನಿ ಅಷ್ಟು. ಕೊಯ್ಬೇಕಾದ್ರೆ ಸ್ವಲ್ಪ ಇವಾಗ ಈ ಕಾಯಿನೆಲ್ಲ ತೊಗೊಂಡು ಹೋಗಬೇಕು. ಇಟ್ಕೊಳಕ್ಕೂ ಬರಲ್ಲ ಆ್ಯಕ್ಚುಲಿ. ತೋಟಕ್ಕೆ ಹೋಗಿದೆ. ಸೊ ಒಂದಿಷ್ಟು ಬಾಳೆಕಾಯಿ ಎಲ್ಲ ಸಿಕ್ಕಿತ್ತು. ಸೊ ಚಿಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಬಂದೆ. ಸೊ ಇವಾಗ ಚಿಪ್ಸ್ ಮಾಡೋಣ ಅಂತ ಬನ್ನಿ. ಸೊ ಇವಾಗ ಫಸ್ಟು ಬಾಳೆಕಾಯಿನೆಲ್ಲ ಸಿಪ್ಪೆ ತೆಕ್ಕೋಬೇಕು. ಸಿಪ್ಪೆ ತೆಕ್ಕೊತೀನಿ ಇವಾಗ ಫಸ್ಟು ನಾನು. ಇವಾಗ ಬಾಳೆಕಾಯಿ ಸಿಪ್ಪೆನೆಲ್ಲ ಚೆನ್ನಾಗಿ ತೆಕ್ಕೊಬೇಕು. ನಾನು ಇವಾಗ ತೆಕ್ಕೊತಾ ಇದ್ದೀನಿ ಸಿಪ್ಪೆನೆಲ್ಲ. ಸೊ ಇವಾಗ ಬಾಳೆಕಾಯಿ ಸಿಪ್ಪೆನೆಲ್ಲ ತೆಕ್ಕೊಂಡಾಯಿತು. ಇವಾಗ ಒಂದು ಸ್ಲೈಡರಿಂದ ನಾನು ಅದನ್ನು ಚೆನ್ನಾಗಿ ಸ್ಲೈಡ್ ಬರ್ತೀನಿ. ಸೊ ಇನ್ ಕೇಸ್ ನಿಮ್ಮ ಹತ್ರ ಸ್ಲೈಡರ್ ಏನೂ ಇಲ್ಲ ಅಂತ ಹೇಳಿದ್ರೆ, ನೀವು ಕತ್ತಿ ಅಥವಾ ಚಾಕದಲ್ಲಿ ಸ್ವಲ್ಪ ತುಂಬ ತೆಳುವಾಗಿ ಅದನ್ನು ಅಂದರೆ ಲೈಕ್ ಕೊಯ್ಕೊತ ಬನ್ನಿ. ಆವಾಗ ಚಿಪ್ಸು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವೇನಾದ್ರು ತುಂಬ ದಪ್ಪ ಕೊಯ್ಕೊಂಡ್ರಿ ಅಂತ ಹೇಳಿದ್ರೆ ಅದಷ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಫುಲ್ ಮೆತ್ತ ಆಗಿಬಿಡುತ್ತೆ. ಹಾಗಾಗಿ ತುಂಬ ತೆಳುವಾಗಿ ಕೊರ್ಕೊಳ್ಳಿ ಅದನ್ನು ಅಷ್ಟೇ. ಸೊ ನನ್ನ ಸ್ಲೈಡರ್ ಇದೆ, ಸೊ ಹಾಗಾಗಿ ತುಂಬ ತೆಳು ಬರುತ್ತೆ ಅದು. ಸೊ ಇವಾಗ ಎಲ್ಲ ಬಾಳೆಕಾಯಿನೂ ಸ್ಲೈಡ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು, ಬಿಕಾಸ್ ಇದ್ರ ಸ್ವಲ್ಪ ಅಂಟಿರುತ್ತೆ, ಎಲ್ಲ ಅಂಟ್ಕೊಂಡಿರುತ್ತೆ. ಹಾಗಾಗಿ ಏನು ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ಸಪ್ರೇಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅದಾಗಿದ್ಮೇಲೆ ಅದನ್ನು ಎಣ್ಣೆಲಿ ಕರೆದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಬಾಳೆಕಾಯಿ ಚಿಪ್ಸು. ನಾನಿವಾಗ ಅದನ್ನು ಒಂದೊಂದೇ ಬಿಡಿಸ್ಕೊತೀನಿ, ಏನು ಅಂಟ್ಕೊಂಡಿದ್ದೆ ಅದನ್ನೆಲ್ಲ ಬಿಡಿಸಿಟ್ಕೊತೀನಿ.
ಸೊ ಬಾಳೆಕಾಯಿನೆಲ್ಲ ಹೆಚ್ಚಿಟ್ಕೊಂಡು ಆಗಿದ್ಮೇಲೆ ಸೊ ನಂಗೆ ವೀಕ್ ಆಫ್ ಇತ್ತಲ್ವ, ಸೊ ಹಾಗೆ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಹೋದೆ. ತುಂಬ ಮೆಸ್ಸಿ ಆಗಿತ್ತು ಫ್ರಿಜ್ಜು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಬಿಟ್ಟು ಎಲ್ಲದೂ ತೆಗೆದಿಟ್ಕೊಂಡು ಫಸ್ಟ್ ಎಲ್ಲ ತೆಗೆದಿಟ್ಕೊಂಡೆ. ಅದಾಗಿದ್ಮೇಲೆ ನೀಟಾಗಿ ಅದು ಒಂದೊಂದೇ ಕ್ಲೀನ್ ಮಾಡ್ಕೊತ ಬಂದೆ ಒರೆಸ್ಕೊಂಡು. ಏನ್ ಬೇಕು ಹಿಂಗಿಟ್ಟು ಮೀನು ಸಾಕು ಕೊಡೆ ಒಂದು 10 ನಿಮಿಷ ಮೀನು ಹಿಂಗಿಟ್ಟು ಇಡ್ತಾನೆ. ಸೊ ನನಗೆ ಯಾವಾಗ ವೀಕ್ ಆಫ್ ಇರುತ್ತೆ ಆದಷ್ಟು ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಅದು ಇದು ಏನೇನು ಮೆಸ್ಸಿ ಆಗಿರುತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಅಮ್ಮಂಗೆ ಎಲ್ಲದೂ ಮಾಡೋದಕ್ಕಾಗಲ್ಲ ಮನೆ ಕೆಲಸ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೆ ಅಷ್ಟು ಮನೆ ಕೆಲಸ ಎಲ್ಲ ಮಾಡ್ತೀನಿ ವೀಕ್ ಆಫ್ ಇದ್ದವಾಗ. ಸೊ ಇವಾಗ ಒಂದೊಂದೇ ಅದೇನು ತೆಗೆದಿಟ್ಕೊಂಡಿದ್ದೆ ಅದೆಲ್ಲದನ್ನು ಕಂಪ್ಲೀಟ್ ಒರೆಸ್ಕೊಂಡು ಲಾಸ್ಟಿಗೆ ಅದನ್ನೆಲ್ಲದು ಮತ್ತೆ ರೀಅರೇಂಜ್ ಮಾಡ್ಕೊತ ಬಂದೆ. ಮೀನು ತಗೊಂಡು ಹೋದ್ಯಾ? ಕೆಸಿನ ಸೊಪ್ಪು ಕೆಲಸ ಎಲ್ಲ ಮುಗಿಸ್ಕೊಂಡು ಆಗಿದ್ಮೇಲೆ ನಮ್ಮ ದೊಡ್ಡಮ್ಮನ ಮನೆಯಿಂದ ಚಕ್ಲಿ ಕೊಟ್ಟು ಕಳಿಸಿದ್ರು. ಸೊ ನಮ್ಮಮ್ಮ ಕೊಟ್ಟರು ತಿನ್ನೋದಕ್ಕೆ. ಸೊ ಚಕ್ಲಿ ಎಲ್ಲ ತಿನ್ಕೊತ ಹಾಗೆ ನನ್ನ ತಮ್ಮನ ಜೊತೆಗೂ ಒಂದಿಷ್ಟು ಮಾತಾಡ್ಕೊತಾ ಇದ್ದೆ. ಅವನಿಗೇನೋ ಒಂದು ಡೌಟ್ ಇತ್ತು, ಅದೇನು ಡೌಟು ಅಂತ ನೀವೇ ಕೇಳಿ ಈ ವಿಡಿಯೋದಲ್ಲಿ. ಅಂತ ಬದನೆಕಾಯಿಗೆ ಮೊಟ್ಟೆ ಹಾಕಿ ಮಾಡ್ತಾರಾ? ಆಯ್ತಾ, ಯಾರು ಹೇಳಿದ್ರು ನಿಂಗೆ? ಚೆನ್ನಾಗಿ ಆಗ್ಬೋದೇನೋ. ಹಾಂ ಸೊ ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ನಮ್ಮಮ್ಮ ಒಳ್ಳೆ ಬಿಸಿ ಬಿಸಿ ಮೀನು ಸಾಂಬಾರು ಮಾಡ್ತಾಯಿದ್ಲು. ಸೊ ಮಧ್ಯಾಹ್ನ
ಬಿಸಿ ಮೀನು ಸಾಂಬಾರು ಜೊತೆಗೆ ರೈಸ್ ಹಾಕ್ಕೊಂಡು ಊಟ ಮಾಡಿಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದ್ರ ಕಂಟಿನ್ಯೂಷನ್ ಬ್ಲಾಗ್ನ ನಾನು ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.